ಏನು ಜಿಮ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತಾ? ಇನ್ನೊಂದು ಇಶ್ಯೂ ಹಾರ್ಟ್ ಅಟ್ಯಾಕ್ಸ್. ವೆರಿ ಸ್ಯಾಡ್ಲಿ ಅಪ್ಪು ಸರ್ನ ಕೂಡ ಕಳ್ಕೊಂಡ್ವಿ. ಸೊ ಕ್ಯಾನ್ ವಿ ಟಾಕ್ ಅಬೌಟ್ ದಿಸ್? ಡೇ ಒನ್ನಿಂದನೂ ವೆನ್ ಮೈ ಕೆರಿಯರ್ ಸ್ಟಾರ್ಟಿಂಗಿಂದನೂ ವಿ ಆರ್ ಪ್ರೊವೈಡಿಂಗ್ ದ ಲೈಕ್ ಎಜುಕೇಷನ್ ಪ್ರೊವೈಡ್ ಮಾಡ್ಕೊಂಡು ಅವೇರ್ನೆಸ್ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಸೊ ಅವೇರ್ನೆಸ್ ಪ್ರೊವೈಡ್ ಮಾಡಿದ್ವಿ ಗ್ರೂಪ್ ಮುಖಾಂತರ. ಏನಂದರೆ ಲೈಫ್ ಸ್ಟೈಲು, ನಾನು ಬಂದ್ಬಿಟ್ಟು ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ ಅನ್ಕೊಳ್ಳಿ. ನನಗೆ ಹೆವಿ ಸ್ಟ್ರೆಸ್ ಇರುತ್ತೆ. ನೈಟು ಒಂದು 3-4 ಅವರ್ ಮಲ್ತೀನಿ ಅಷ್ಟೇ, ಹಾರ್ಡ್ಲಿ. ಅದು ಡಿಸ್ಟರ್ಬ್ ಸ್ಲೀಪು, ಮೈಂಡಲ್ಲಿ ಯೋಚನೆ ಬರ್ತಾ ಇರುತ್ತೆ. ನೆಕ್ಸ್ಟು ಲೈಕ್ ಬಿಗ್ಗೆಸ್ಟ್ ಅಡಿಕ್ಷನ್ ಆಲ್ಕೋಹಾಲು, ಸಿಗರೇಟ್ಸ್ ಇವೆಲ್ಲ ತೊಗೊತೀನಿ. ಇದೆಲ್ಲ ಕಂಟಿನ್ಯೂಸ್ ಆಗಿ ರೂಟೀನ್ ಆಗಿರುತ್ತೆ. ಒಂದಿನ 2 ದಿನ, ಒಂದು ವಾರ ಮಾಡಿಲ್ಲ. ದಿಸ್ ವಿಲ್ ಬಿ ಇಯರ್ಲಿ. ಬೇಗ ಶೇಪಲ್ಲಿ ಬರಬೇಕು ಅಂತ ಫ್ಯಾಟ್ ಬರ್ನರ್ಸು, ಸ್ಟೆರಾಯ್ಡ್ಸು ಇಲ್ಲ ಹೈ ಸ್ಟಿಮ್ಯುಲೆಂಟ್ಸ್ ಪ್ರೀ ವರ್ಕೌಟ್ಸ್ ತಗೊಂಡು ಇಂಟೆನ್ಸ್ ವರ್ಕೌಟ್ ಮಾಡ್ತೀನಿ. ಇಂಟೆನ್ಸ್ ವರ್ಕೌಟ್ ಮಾಡಿದ್ಮೇಲೆ ಏನಾಗುತ್ತೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಆಲ್ಕೋಹಾಲ್ ಕುಡಿದಾಗ ಏನಾಗುತ್ತೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ. ನೈಟ್ ಪಾರ್ಟಿಗೆ ಹೋಗಿರುತ್ತೆ, ನಿದ್ದೆ ಇಲ್ಲ, ಡಿಹೈಡ್ರೇಟ್ ಆಗುತ್ತೆ. ಬಂದು ತಿರ್ಗಾ ಸ್ಟೀಮ್ ತೊಗೊತೀಯ, ಏನಾಗುತ್ತೆ, ಅಫ್ಕೋರ್ಸ್ ನೀರಾಗಿರೋ ಬ್ಲಡ್ ತಿಕ್ಕಾಗುತ್ತೆ. ಸೊ ದಟ್ಸ್ ವೇರ್ ಯು ಗೆಟ್ ದ ಹಾರ್ಟ್ ಅಟ್ಯಾಕ್. ಬಾಡಿ ಇಂಡಿಕೇಶನ್ ತೋರಿಸುತ್ತೆ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ. ಯು ಶುಡ್ ಸ್ಟಾಪ್ ದೇರ್. ಯಾಕೆ ಅಷ್ಟು ರೆಸ್ಟ್ ಇಲ್ದಿರ ವರ್ಕೌಟ್ ಮಾಡಿ ಏನು ಸಾಧನೆ ಮಾಡ್ತೀಯಾ?